ಎಲ್ಲರಿಗೂ. ಸೊ ಈ ಒಂದು ರೀಡಿಂಗ್ ಒಳಗೆ ನಿಮ್ಗೆ ಬೇಸಿಕ್ಕಾಗಿ ಹೆಂಗೆ ಟ್ಯಾರೋಟ್ನ ಕಲಿಬೇಕು ಮತ್ತು ಒಂದಿಷ್ಟು ಟ್ಯಾರೋಟ್ ಕಾರ್ಡ್ಸ್ನ ಮೇನ್ ಇರುವಂಥ ಟ್ಯಾರೋಟ್ ಕಾರ್ಡ್ ಮೀನಿಂಗ್ಸ್ ಏನದಾವಂತ ನಾನು ಹೇಳಕ್ಕೆ ಬಂದೀನಿ. ಸೊ ಇದೊಂದು ವಿಡಿಯೋದೊಳಗೆ ನಿಮಗೆಲ್ಲನೂ ಟ್ಯಾರೋಟ್ ರೀಡಿಂಗ್ ಬಗ್ಗೆ ನಾನು ಹೇಳ್ಬೇಕಂತ ಬಂದೀನಿ. ಸೊ ಮೇಜರ್ ಆರ್ಕನ ಒಳಗಿರುವಂಥ ಮೇನ್ ಟ್ಯಾರೋಟ್ ಕಾರ್ಡ್ಸ್ ಅಂದ್ರೆ ಮೇಜರ್ ಆರ್ಕನ ಒಳಗೆ 22 ಕಾರ್ಡ್ ಇರ್ತಾವೆ. ಆಮೇಲೆ ಮೈನರ್ ಆರ್ಕನ ಒಳಗೆ 56 ಕಾರ್ಡ್ ಇರ್ತಾವೆ. ಸೊ 22 ಕಾರ್ಡ್ ಒಳಗೆ ಭಾಳ ಇಂಪಾರ್ಟೆಂಟ್ ಕಾರ್ಡ್ಸ್ಗಳನ್ನು ಮೀನಿಂಗ್ನ ನಾನು ಇವತ್ತು ನಿಮ್ಮ ಮುಂದೆ ಎಕ್ಸ್ಪ್ಲೇನ್ ಮಾಡಕ್ಕೆ ಬಂದೀನಿ. ಮತ್ತು ಟ್ಯಾರೋಟ್ ಪ್ರೊಫೆಷನ್ ಹೆಂಗೆ ಅಂತ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಸೊ ಪೂರ್ತಿಯಾಗಿ ವಿಡಿಯೋ ನೋಡಿರಿ, ಎಲ್ಲೂ ಸ್ಕಿಪ್ ಮಾಡಬೇಡ್ರಿ. ಲಾಸ್ಟ್ ವೀಡಿಯೋಕ್ಕೆ ಭಾಳ ರೆಸ್ಪಾನ್ಸ್ ಸಿಕ್ಕತಿ, ಭಾಳ ಚಲೋ ರೆಸ್ಪಾನ್ಸ್ ಸಿಕ್ಕತಿ. ನಿಯರ್ 200 ವ್ಯೂಸ್ ಕಂಪ್ಲೀಟ್ ಆಗುವಂಗೆ ಅದಾವು. ಸೊ ಯಾರ್ಯಾರು ಆ ವಿಡಿಯೋ ನೋಡಿಲ್ಲ ಪ್ಲೀಸ್ ನೋಡಿರಿ, ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ. ಸೊ ಈಗ ಬರೀ ಟೈಮ್ ವೇಸ್ಟ್ ಮಾಡಲಾರ್ದಂಗೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಟ್ಯಾರೋಟ್ ರೀಡಿಂಗ್ ಅಂತಂದರೆ ಇದೊಂದು ಸುಲಭದ ಕೆಲಸ ಅಲ್ಲ. ಇದು ಟ್ಯಾರೋಟ್ ರೀಡಿಂಗನ್ನು ಕಾರ್ಡ್ ರೀಡಿಂಗ್ ಯಾರು ಬೇಕಾದರೂ ಮಾಡ್ಬೋದು. ಆದರೆ ಆ ಮೀನಿಂಗ್ ತಿಳ್ಕೊಂಡು ಆ ಒಂದು ಯಾವ ರೀಡಿಂಗ್ ಮಾಡ್ತಿರ್ತೇವೆ ಅದ್ರ ಮುಖಾಂತರ ನಾವು ಜನಕ್ಕೆ ಹೆಂಗೆ ತಲುಪಿಸ್ತೇವೆ ಅನ್ನೋದು ನಮ್ಗೆ ಇಂಪಾರ್ಟೆಂಟ್ ಆಗ್ತೈತಿ. ಸೊ ಟ್ಯಾರೋಟ್ ರೀಡಿಂಗ್ ಅಂದ್ರೆ ಕಾರ್ಡ್ ರೀಡಿಂಗ್ನ ನಾವು ಎಲ್ಲರೂ ಮಾಡ್ಬೋದು, ಕಾರ್ಡ್ ಮೀನಿಂಗ್ ತಿಳ್ಕೊಬೋದು. ಆದ್ರೆ ಸಿಚುವೇಶನಿಗೆ ತಕ್ಕಂಗೆ ನಾವು ಅದನ್ನು ರೀಡಿಂಗ್ನ ನಾವು ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ ನಮ್ಮ ಒಂದು ಮುಂದಿದ್ದಂಥ ವ್ಯಕ್ತಿಗೆ ರೀಡಿಂಗ್ ಕೊಡೋದು ಅದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಓಕೆ, ಇದೊಂದು ಬೇಸಿಕ್ ಅಂತಂದ್ರೆ ನಮ್ಗೆ ಟ್ಯಾರೋಟ್ ಕಾರ್ಡ್ ಮೀನಿಂಗ್ ಗೊತ್ತಿರಬೇಕು. ಯಾರು ಬೇಕಾದರೂ ಟ್ಯಾರೋಟ್ ಕಾರ್ಡನ್ನು ರೀಡ್ ಮಾಡ್ಬೋದು. ಅದಕ್ಕೆ ಯಾವುದೇ ಏಜ್ ಲಿಮಿಟೇಷನ್ ಅಂತೂ ಇಲ್ಲ, ಜೆಂಡರ್ ಲಿಮಿಟೇಷನ್ ಅಂತೂ ಇಲ್ಲ. ಸೊ ಯಾವುದೇ ರೀತಿಯಾದ ರೂಲ್ಸ್ ಇಲ್ಲ ಇದಕ್ಕೆ. ಒಂದಿಷ್ಟು ಕಾರ್ಡ್ಗಳ ಮೀನಿಂಗು ಇಲ್ಲಿ ಭಾಳ ನಮಗೆ ಕನ್ಫ್ಯೂಷನ್ ಇರ್ತಾವೆ. ಸೊ ಡೆತ್ ಕಾರ್ಡ್ ಅಂತ ನಾವು ಮೇಜರ್ ಆರ್ಕನ ಒಳಗೆ ಡೆತ್ ಕಾರ್ಡ್ ನಮ್ಗೆ ಭಾಳ ಇಲ್ಲಿ ಕನ್ಫ್ಯೂಷನ್ ಆಗಿರ್ತೈತಿ. ಡೆತ್ ಕಾರ್ಡ್ ಅಂದರೆ ಡೆತ್ ಆಕತ್ತನೋ ಇಲ್ಲ ಒಬ್ರು ಸಾವಾಕತ್ತನೋ ಅದಲ್ಲ, ಸಾವಿನ ಪ್ರಶ್ನೆನೇ ಬರೋದಿಲ್ಲ. ಈ ಕಾರ್ಡದ್ದು ಮೀನಿಂಗ ಬೇರೆನೇ ಐತಿ. ಸೊ ನಾವು ತಿಳ್ಕೊಳ್ಳೋದ್ಮೇಲೆ ಇದು ಅದು ವರ್ಡ್ಸ್ ಹಂಗೆ ಅಂತಿರ್ತಾರಲ್ಲ ಅವರು, ಅವಾಗ ನಾವು ತಿಳ್ಕೊಳ್ಳೋದ್ಮೇಲೆ ಡಿಪೆಂಡ್ ಆಗಿರ್ತದೆ. ಸೊ ಡೆತ್ ಕಾರ್ಡದ ಮೀನಿಂಗ್ ಏನು? ಡೆತ್ ಕಾರ್ಡದ ಮೀನಿಂಗ್ ಏನಂತಂದ್ರೆ ಈಗ ನಮ್ಮ ಒಂದು ಲೈಫಿಂದ ಒಂದು ಹಳೆ ಚಾಪ್ಟರ್ ಮುಗಿದು ಹೊಸ ಚಾಪ್ಟರ್ ಚಾಲು ಆಗೋದಕ್ಕೆ ಡೆತ್ ಕಾರ್ಡ್ ಮೀನಿಂಗನ್ನು ಅದಕ್ಕೆ ನಾವು ಲಿಂಕ್ ಮಾಡ್ಬೋದು. ಓಕೆ, ಡೆತ್ ಕಾರ್ಡ್ ಮೀನಿಂಗೂ ಹಂಗೆ ಐತಿ. ಸೊ ನ್ಯೂ ಚಾಪ್ಟರ್ ಅಂದ್ರೆ ನಮ್ಮ ಲೈಫ್ ಹೆಂಗಿರ್ತೈತಿ ಹಂಗೆ ಇರ್ತೈತಿ. ಹೊಸ ಅಧ್ಯಾಯ ಚಲೋ ಆಗೋದು ಅಂದ್ರೆ ನಮ್ಮ ಲೈಫ್ ಒಳಗೆ ಕೆಟ್ಟ ಘಟನೆ ನಡೆದಿದ್ರೆ ಚಲೋ ಘಟನೆ ಮುಂದೆ ಬರೋಕೆ ನಮ್ಗೆ ಆ ಏಂಜಲ್ಸ್ ಸೂಚನೆ ಕೊಡೋಕೆ ಆ ಒಂದು ಕಾರ್ಡನ್ನ ನಮಗೆ ಡ್ರಾನ್ ಮಾಡ್ತಿರ್ತಾರೆ. ಸೊ ಇದಕ್ಕೆ ನಾವು ಡೆತ್ ಕಾರ್ಡ್ ಅಂತ ಹೇಳಿ ಕರಿತೇವೆ. ಸೊ ಆ ವರ್ಡ್ಸಿಂದ ಏನು ಮೀನಿಂಗ್ ಅದಾವಲ್ಲ, ಡಬಲ್ ಮೀನಿಂಗ್ ಅದಾವು. ಒಂದು ಸಿಂಗಲ್ ಮೀನಿಂಗ್ ಅದು ಡೆತ್ ಆಗೋದಂತ ಅರ್ಥ, ಇನ್ನೊಂದು ಟ್ಯಾರೋಟ್ ಪ್ರೊಫೆಷನ್ ಒಳಗೆ ಅದ್ರ ಮೀನಿಂಗ ಬೇರೆ ಇರ್ತಾವೆ. ಸೊ ಹೀಗಾಗಿ ನಮಗೆ ಒಂದಿಷ್ಟು ಕಾರ್ಡ್ಗಳು ಕನ್ಫ್ಯೂಷನ್ ಆಗಿರ್ತಾವೆ. ಓಕೆ, ಸೊ ಇನ್ನು ಜಸ್ಟಿಸ್ ಕಾರ್ಡ್. ಜಸ್ಟಿಸ್ ಹೆಂಗೆ ಸಿಗ್ತತಿ ಅಂತಂದ್ರೆ, ಜಸ್ಟಿಸ್ ಸಿಗೋದಂತಂದ್ರೆ ಭಾಳಷ್ಟು ಮಂದಿಗೆ ಅದು ಅರ್ಥನೇ ಆಗಂಗಿಲ್ಲ. ಸೊ ಹೆಂಗೆ ಮಾಡೋದು? ಜಸ್ಟಿಸ್ ಮತ್ತು ಜಡ್ಜ್ಮೆಂಟ್ ಇವೆರಡು ಕಾರ್ಡ್ಸನ್ನು ನಮಗಿಲ್ಲಿ ಕನ್ಫ್ಯೂಷನ್ ಬರ್ತಿರ್ತಾವೆ. ಸೊ ಜಸ್ಟಿಸ್ ಜಡ್ಜ್ಮೆಂಟ್ ಇವೆರಡು ಕಾರ್ಡದ ಮೀನಿಂಗ ಬೇರೆ ಬೇರೆನೇ ಅದಾವೆ. ಓಕೆ, ನಿಮಗೆ ಕ್ಲಾರಿಟಿ ಇರಂಗಿಲ್ಲ ಅಂದರೆ ಇದು ಜಸ್ಟಿಸ್ ಕಾರ್ಡಿಂದ ಕ್ಲಾರಿಟಿ ಇರಂಗಿಲ್ಲ ಅಂದರೆ ನಿಮಗೆ ಕ್ಲಾರಿಟಿ ಸಿಗೋಕೆ ಜಸ್ಟಿಸ್ ಅಂತ ಹೇಳಿ ನಾವು ಟ್ಯಾರೋಟ್ ಪ್ರೊಫೆಷನ್ ಒಳಗೆ ಕರಿತಿರ್ತೀವಿ. ಸೊ ಅದಕ್ಕೆ ನಾವು ಜಸ್ಟಿಸ್ ಅಂತ ಹೇಳ್ತೇವೆ. ಸೊ ಡಿವೋರ್ಸ್ ಆಗಿದ್ರೆ, ಫಿನಾನ್ಷಿಯಲಿ ಅರೇಂಜ್ಡ್ ಅಥವಾ ಫಿನಾನ್ಷಿಯಲಿ ನಿಮಗೆ ಪ್ರಾಬ್ಲಮ್ ಆಗಿ ಏನೋ ಒಂದಾಗಿದ್ರೆ ಕ್ಲಾರಿಟಿ ಇಲ್ಲಂದ್ರೆ ನಿಮಗೆ ಕ್ಲಾರಿಟಿ ಸಿಗೋಕೆ ನಾವೇನು ಮಾಡ್ತೇವೆ, ಇದು ಜಸ್ಟಿಸ್ ಕಾರ್ಡ್ ಅಂತ ಹೇಳ್ತೇವೆ. ಮತ್ತು ಜಡ್ಜ್ಮೆಂಟ್ ಕಾರ್ಡ್ ಅಂತಂದ್ರೆ ನಿಮ್ಮ ಒಂದು ಕರ್ಮಗಳನ್ನು ಅಂದ್ರೆ ನಾವು ಏನು ಗುಡ್ ಥಿಂಗ್ಸ್ ಮಾಡಿರ್ತೇವೆ, ಬ್ಯಾಡ್ ಮಾಡಿರ್ತೇವೆ ಅದನ್ನೆಲ್ಲನೂ ನಾವು ಕರೆಕ್ಟ್ ಅವರು ಏಂಜಲ್ಸ್ ಅಥವಾ ನೀವು ಯಾವ ದೇವ್ರ ನಂಬಿರ್ತೀರ ಅವರ ಕರ್ಮನ ನೀಟಾಗಿ ನಮ್ಗೆ ಕ್ಯಾಲ್ಕುಲೇಟ್ ಮಾಡಿ ಕೊಡೋದಕ್ಕೆ ನಾವು ಇಲ್ಲಿ ಜಡ್ಜ್ಮೆಂಟ್ ಅಂತ ಹೇಳಿ ಕರಿತೀವಿ. ಅಂದರೆ ನಿಮಗೆ ಮೋಸ ಇರ್ತಾವೆ ಮತ್ತು ನಿಮ್ಗೆ ಕನ್ಫ್ಯೂಷನ್ಸ್ ಇರ್ತಾವೆ, ಪಾಸ್ಟ್ ಎಕ್ಸ್ಪೀರಿಯೆನ್ಸ್ ಇರ್ತದೆ ನಿಮ್ಗೆ. ಸೊ ಅದರಿಂದ ನಿಮಗೆಲ್ಲನೂ ಮೋಸ ಆಗಿದ್ರೆ ಅಥವಾ ನಿಮ್ಮದು ರೀಬರ್ತ್ ಅಂತ ಇರ್ಬೋದು. ಸೊ ಯಾರೊಬ್ಬರು ಮನುಷ್ಯ ಅಂತ ರೀಬರ್ತ್ ಹಾಕಿರ್ಬೋದು. ಸೊ ಅದಕ್ಕೂ ಜಡ್ಜ್ಮೆಂಟ್ ಅಂತ ಹೇಳಿ ಹೇಳ್ತಾರೆ. ಸೊ ಅಕಸ್ಮಾತ್ ಎಕ್ಸ್ಪೈರ್ ಆಗಿದ್ರೆ ಅಂದ್ರೆ ಅವರು ಈಗ ಸಾಯುವಂಥ ವಯಸ್ಸಲ್ಲ. ಸೊ ಅವಾಗ ಅವರು ಎಕ್ಸ್ಪೈರ್ ಆಗಿದ್ರೆ ಇದಕ್ಕೆ ರೀಬರ್ತ್ ಸೊಲ್ಯೂಷನ್ ಇರ್ತೈತಿ. ಅವ್ರ ಕರ್ಮದಿಂದ ಅವರು ಎಕ್ಸ್ಪೈರ್ ಆಗಿರ್ತಾರೆ. ಸೊ ಇದಕ್ಕೆ ನಾವು ಜಡ್ಜ್ಮೆಂಟ್ ಅಂತ ಹೇಳಿ ಕರಿತೀವಿ. ಸೊ ಮೇಜರ್ ಆರ್ಕನ ಒಳಗೆ ಭಾಳಷ್ಟು ಕಾರ್ಡು ಕನ್ಫ್ಯೂಷನಿಂಗ್ ಅದಾವು. ಸೊ ಇಷ್ಟು ಕಾರ್ಡು ಇವು ಮಂದಿಗೆ ಭಾಳ ಕನ್ಫ್ಯೂಷನ್ಸ್ ಇರ್ತಾವೆ, ಅದಕ್ಕೆ ನಾನು ಹೇಳತ್ತೀನಿ. ಸೊ ನೆಕ್ಸ್ಟ್ ಕಾರ್ಡಿಗೆ ಬರೋನು ವೀಲ್ ಆಫ್ ಫಾರ್ಚೂನ್. ವೀಲ್ ಆಫ್ ಫಾರ್ಚೂನ್ ಬಗ್ಗೆ ನಿಮ್ಗೆ ಅದರ ಅರ್ಥ ಮೀನಿಂಗ ನಾನು ಹಳೆ ವೀಡಿಯೋದಾಗ ಹೇಳೀನಿ. ಸೊ ಅದನ್ನು ಹೋಗಿ ನೀವು ಚೆಕ್ ಮಾಡ್ಕೋಬೋದು, ಚಾನಲ್ ಒಳಗೆ ಐತಿ. ಸೊ ಇನ್ನು ಡೆವಿಲ್ ಕಾರ್ಡ್. ಇದು ಒಂದು ಏನಂತಾರೆ, ಇದು ಬಾಡಿಯಿಂದ ಅಟ್ರ್ಯಾಕ್ಟ್ ಆಗೋದು. ಓಕೆ, ಒಬ್ಬರು ಅಂದ್ರೆ ಅಟ್ರ್ಯಾಕ್ಷನ್ ಇರೋದು. ಇದು ಲವ್ ಅಂತಲ್ಲ, ಇದು ಒಂದು ಅಟ್ರ್ಯಾಕ್ಷನ್. ಓಕೆ,
ಸೆಲ್ಫ್ ಅಟ್ರಾಕ್ಟೆಡ್ ಆಗಿರ್ಬೋದು, ಇನ್ನೊಬ್ಬರಿಂದ ನಾವು ಅಟ್ರಾಕ್ಟೆಡ್ ಆಗಿರ್ಬೋದು, ಮೇ ಬಿ ನಾವು ಅವರು ಅಟ್ರಾಕ್ಟೆಡ್ ಈಚ್ ಅದನಂತೆ ಅಂತೇವಲ್ಲ. ಸೊ ಹಂಗೆ ಇದೊಂದು ಅಟ್ರ್ಯಾಕ್ಷನ್ ಅಷ್ಟೇ ಅಂತ ನಮಗೆ ಇಲ್ಲಿ ಬರ್ತೈತಿ. ನೀವು ರಿಲೇಷನ್ಶಿಪ್ಪು ಮುಖಾಂತರ ಈ ರೀಡಿಂಗ್ ಮಾಡಾಕತ್ತಿದ್ರೆ ನಿಮಗದು ಅರ್ಥ ಆಗ್ತೈತಿ. ಓಕೆ, ಇನ್ನು ನಮಗೆ ಭಾಳಷ್ಟು ಕಾರ್ಡು ಕನ್ಫ್ಯೂಷನ್ಸ್ ಆಗ್ತಾವೆ. ಸೊ ಯಾವುದು ಕನ್ಫ್ಯೂಷನ್ಸ್ ಮಾಡ್ಕೊಳ್ಳಾರ್ದೆ ನಾವು ಅದನ್ನ ನೀಟಾಗಿ ಫೋಕಸ್ ಮಾಡಿ ಕಾರ್ಡ್ ಒಳಗೆ ಏನೇನು ಪಿಕ್ಚರ್ಸ್ ಅದಾವು ಎಲ್ಲರೂ ನಾವು ಗಮನ ಕೊಟ್ಟರೆ ಅದು ಟ್ಯಾರೋಟ್ ರೀಡಿಂಗ್ ಅಷ್ಟೇನು ಕಷ್ಟ ಅಂತ ಅನ್ಸೋಂಗಿಲ್ಲ ನಮಗೆ. ಓಕೆ, ಸೊ ಇನ್ನು ಸ್ಟ್ರೆಂತ್ ಕಾರ್ಡ್ ನಾವು ಧೈರ್ಯದಿಂದ ಇರಬೇಕು, ನಮಗೆ ಧೈರ್ಯ ಐತಿ ಅನ್ನೋದಕ್ಕಲ್ಲ. ಸೊ ಯಾವುದೋ ಒಂದು ನಿಮಗೆ ಮುಂದೆ ಒಂದು ಚಲೋ ಪರಿಸ್ಥಿತಿನೂ ಬರ್ಬೋದು, ಕೆಟ್ಟ ಪರಿಸ್ಥಿತಿನೂ ಬರ್ಬೋದು. ಎಲ್ಲ ಸಿಚುವೇಶನಿಗೂ ನಾವು ರೆಡಿ ಇರ್ಬೇಕಂತ ಹೇಳಿ ನಮಗೆ ಸ್ಟ್ರೆಂತ್ ಕಾರ್ಡ್ ಬಂದಿರ್ತೈತಿ. ಸೊ ನಾವು ಧೈರ್ಯದಿಂದ ಅದೇವಿ ಅಂತ ಅದು ಬಂದಿರೋಂಗಿಲ್ಲ. ಸೊ ಇದು ನಿಮ್ಗೆ ಕನ್ಫ್ಯೂಷನ್ಸ್ ಇರ್ತೈತಿ. ಓಕೆ, ಇನ್ನು ಮೆಜಿಷಿಯನ್ ಕಾರ್ಡ್ ಇದು ಒಂದು ಮ್ಯಾಜಿಕ್ ವಿತಿನ್ 1 ಮಂತ್ ಆರ್ 1 ಇಯರ್ ಅಂತ ಹೇಳ್ತೇವೆ ನಾವು. ಯಾಕಂದ್ರೆ ನಂಬರ್ 1 ಮತ್ತು ಮೆಜಿಷಿಯನ್ ಕಾರ್ಡಿಗೆ ಭಾಳ ಲಿಂಕ್ ಇರ್ತೈತಿ. ಸೊ ಇದೊಂದು 1 ಮಂತ್ ಒಳಗೆ ನಿಮ್ಮದು ಕೆಲಸ ಆಗ್ಬೋದು ಅಥವಾ 1 ಇಯರ್ ಆಗ್ಬೋದು. ಸಮಥಿಂಗ್ ವಿತ್ 1 ಅಂತ ನಾವು ಇಲ್ಲಿ ಕರಿತೇವೆ. ಅಥವಾ 1 ವೀಕ್ ಇರ್ಬೋದು, ನಿಮ್ಮ ಒಂದು ಲಕ್ಕಿ ನಂಬರ್ 1 ಆಗಿರ್ಬೋದು, ಅಥವಾ ನಿಮ್ಮ ಬರ್ತ್ ಡೇಟ್ ಎಲ್ಲ ಕೂಡ್ಸಿರ 1 ಮತ್ತು ಸಮಥಿಂಗ್ ಬರ್ಬೋದು. ಓಕೆ, ಸೊ ಇದಕ್ಕೆ ನಾವು ಮೆಜಿಷಿಯನ್ ಕಾರ್ಡಿಗೆ ಅದಕ್ಕೆ ಲಿಂಕ್ ಮಾಡ್ತೀವಿ. ಓಕೆ, ಮತ್ತು ನೀವು ಸ್ಕಿಲ್ಸ್ ಮತ್ತು ನಿಮ್ಮ ಒಂದು ಗ್ರೋಯಿಂಗ್ ಅಪ್ ಅಂತ ಹೇಳ್ತೇವೆ ನಾವು. ನಿಮ್ಮ ಒಂದು ಅಡ್ವೆಂಚರಸ್ ಮತ್ತು ಸ್ಕಿಲ್ಸ್ ನಿಮ್ಮ ಏನೇನು ಎಲ್ಲನೂ ಯುಟಿಲೈಸ್ ಮಾಡಿಕೊಂಡು ನೀವು ಏನು ಮಾಡ್ತೀರಿ ಮುಂದಿನ ಬರುವಂಥ ದಿನಗಳಲ್ಲಿ ನೀವು ಒಂದು ಸಕ್ಸಸ್ನ ಕಾಣ್ತೀರಿ ಅಂತ ನಾವಿಲ್ಲಿ ಹೇಳ್ತೀವಿ. ಸೊ ನೆಕ್ಸ್ಟ್ ಕಾರ್ಡ್ ನಮಗಿಲ್ಲಿ ಹ್ಯಾಂಗ್ಡ್ ಮ್ಯಾನ್ ಬರ್ತೈತಿ. ಸೊ ಇಲ್ಲಿ ಹ್ಯಾಂಗ್ಡ್ ಮ್ಯಾನ್ ಬಂದಾಗ ಸ್ಯಾಕ್ರಿಫೈಸಸ್ ಇರ್ತಾವೆ ಭಾಳಷ್ಟು. ನೀವು ನಿಮ್ಮ ಒಂದು ಜೀವನಕ್ಕೆ ನಿಮ್ಮ ಒಂದು ಜೋಡಿ ಇರುವಂಥ ವ್ಯಕ್ತಿಗಳಿಗಾಗಿ ತ್ಯಾಗ ಮಾಡಿರ್ತೀರಿ. ಸೊ ಅದಕ್ಕೆ ನಾವು ಇಲ್ಲಿ ಹ್ಯಾಂಗ್ಡ್ ಮ್ಯಾನ್ ಎನರ್ಜಿನ ಐತಿ ಅಂತ ನಾವು ಇಲ್ಲಿ ರೀಡಿಂಗ್ ಮಾಡೋ ಮುಂದೆ ರೀಡರ್ಗೆ ಹೇಳ್ತೇವೆ ನಾವು. ಓಕೆ, ಅಥವಾ ನಮಗೆ ರೀಡರ್ ಹೇಳ್ತಿರ್ತಾರೆ. ಫಾರ್ ಎಕ್ಸಾಂಪಲ್ ವಾಯ್ಸ್ ವರ್ಷ ನೀವು ತೊಗೋಬೋದು. ಓಕೆ, ಈ ಒಂದು ಸಮಯದೊಳಗೆ ನಾವೇನು ಮಾಡಬೇಕು, ಹ್ಯಾಂಗ್ಡ್ ಮ್ಯಾನ್ ಎನರ್ಜಿ ಬಂದಾಗ ನಮಗೆ ಗುಡ್ ವೈಬ್ಸ್ ಅಂತೂ ನಮ್ಮ ಹತ್ರ ಇರ್ತಾವೆ. ಪಾಸಿಟಿವಿಟಿ ಒಳಗೆ ಥಿಂಕ್ ಮಾಡಿ ಪಾಸಿಟಿವಿಟಿನ ನಾವು ನಮ್ಮೊಳಗೆ ಅಳವಡಿಸ್ಕೊಂಡು ನಾವು ಆದಷ್ಟು ನಮ್ಮ ಒಂದು ಚಲೋ ಥಿಂಗ್ಸ್ ಕಡೆ ನಾವು ಗಮನ ಕೊಟ್ಟರೆ ಈ ಒಂದು ಎನರ್ಜಿಯಿಂದ ನಾವು ತಪ್ಪಿಸ್ಕೋಬೋದು. ಓಕೆ, ಇದೊಂದು ಮೇಜರ್ ಚೇಂಜ್ ಆಗ್ತೈತಿ ನಮ್ಮ ಲೈಫ್ ಒಳಗೆ. ಪಾಸಿಟಿವಿಟಿ ಯಾವತ್ತೂ ಹೇಳ್ತೇನೆ, ನೆನಪಿಟ್ಕೋರಿ, ಜೀವನದಾಗ ಪಾಸಿಟಿವಿಟಿ ಯಾವತ್ತೂ ಇಂಪಾರ್ಟೆಂಟ್ ಇರ್ತೈತಿ. ನೆಗೆಟಿವಿಟಿ ಥಿಂಕ್ ಮಾಡಬಾರ್ದು ನಾವು. ಓಕೆ, ಅದು ಯಾವುದೋ ವಿಷಯ ಇರಲಿ, ಇವನ್ ರಿಲೇಷನ್ಶಿಪ್ ಒಳಗಂತೂ ತಾಳ್ಮೆ ಭಾಳ ಬೇಕು. ಓಕೆ, ಸೊ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಈ ವಿಡಿಯೋಕ್ಕೂ ಹಿಂಗೆ ಸಪೋರ್ಟ್ ಮಾಡ್ಕೊತೀರಿ, ಮೇಜರ್ ರೆಸ್ಪಾನ್ಸ್ ಕೊಡಿರಿ ಈ ವಿಡಿಯೋಕ್ಕೆ. ಸೊ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ನೆಕ್ಸ್ಟ್ ವೀಡಿಯೋದಾಗ ಸಿಗೋಣ. ಬೈ ಬೈ ಗೈಸ್.